ಜಾನಿ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ ಜಾನಿ, ನೀವೆಲ್ಲ ನನ್ನ ಕೈಲಿ ಬದುಕಕ್ ಆಗಲ್ಲ. ಯಾರ ಮಾತನ್ನು ನಾನು ಕೇಳೋದಿಲ್ಲ, ನಾನು ಹೋಗ್ಲೇಬೇಕು. ನೀವು ನನ್ನ ಬಿಟ್ಟು ಹೋಗಕ್ಕ ನನ್ನ ಮದುವೆ ಆಗಿದ್ದು ನನ್ನ ಜೊತೆ ಸಂಸಾರ ಮಾಡುತ್ತಾನೆ. ನನಗೆ ಯಾವ ಸಂಸಾರದ ಮೇಲೂ ಆಸೆ ಇಲ್ಲ. ನಾನು ನಮ್ಮ ಗುರುಗಳ ತರ ದೊಡ್ಡದಾಗಿ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀನಿ. ನೀವ್ ಅದೇನೇ ಮಾಡೋದಿದ್ರು ಇಲ್ಲೇ ಇಟ್ಕೊಂಡ್ ಮಾಡಿ, ನನ್ನ ಬಿಟ್ಟು ಹೋಗೇ ಮಾಡ್ಬೇಕಾ? ಇಲ್ಲಿದ್ರೆ ಮನಸ್ಸು ವಿಕಾರ ಆಗ್ಬಿಡುತ್ತೆ. ನನಗೀಗ ಶಾಂತಿ ಬೇಕು, ಅದಕ್ಕೆ ಪ್ರಶಾಂತವಾಗಿರೋ ಕಾಡ್ಗೆ ಹೋಗ್ತಿದ್ದೀನಿ. ನನ್ನನ್ನು ತಡಿಬೇಡ, ನಾನು ಇನ್ನು ಬರ್ತೀನಿ. ಜಾನಿ ನಿಂತ್ಕೊಳ್ಳಿ ಜಾನಿ. ಯಾವುದೋ ದಾರಿ ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ ನಡೆದಿದೆ ಇಂದು ಅಂಧನ ರೀತಿ. ಇದನ್ನ ನೀನು ಮಾಡ್ತಾ ಇಲ್ಲ, ನಿನ್ನ ಮನಸ್ಸಿನ ವಿಕಾರ ಈ ರೀತಿ ಮಾಡಿಸ್ತಾ ಇದೆ. ಜಾನಿ ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಗಂಡ ಸನ್ಯಾಸಿ ಆಗೋದು ನನಗೆ ಇಷ್ಟ ಇಲ್ಲ. ನೀವು ಎಲ್ಗೂ ಹೋಗ್ಬಾರ್ದು ಅಷ್ಟೇ. ಎಷ್ಟೇ ಕೇಳ್ಕೊಂಡ್ರು, ನೀನೆಷ್ಟೇ ಬೇಡ್ಕೊಂಡ್ರು ನಾನು ಹೋಗೇ ಹೋಗ್ತೀನಿ. ಬಂದಿರೋವ್ರೆ ಅಣ್ಣಪ್ಪನವ್ರಿಗೆ ಎಲ್ಲೋ ಹೊಂಟಾರೆ, ಹೋಗ್ಬಿಡ್ಲಿ ಪುಟಾಕ್ಬಿಡಿ. ಗೌಡ್ರೆ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನಾನು ಅವ್ರಿಗೆ ಎಲ್ಗೂ ಹೋಗಕ್ಕೂ ಬಿಡಲ್ಲ. ಯಾರ್ ಮಧುರವ್ರೆ ಹಿಂಗೆ ಹೇಳಬಿಟ್ರಿ? ಪ್ರಪಂಚದಲ್ಲಿ ಎಷ್ಟು ಜನ ಗಂಡ ಇಲ್ದೆ ಬದುಕ್ತಾವ್ರೆ, ನೀವು ಇಪ್ಪಟ್ಟು ತಿಳ್ಕೊಂಡಿದ್ದೀರಿ. ನೀವ್ ಹೆಂಗ್ ನಡ್ಕೊಂಡ್ರಿ ಹೆಂಗ್ಯಾ? ಮದ್ವೆ ಆಗದೆ ಇದ್ರೆ ಹಾಗೆ ಇರ್ತಿದ್ನೋ ಏನೋ. ಆದ್ರೆ ನಾನೀಗ ಜಾನಿನ ಮದ್ವೆ ಆಗಿದ್ದೀನಿ. ಅವ್ರ ಪ್ರೀತಿ ಬಿಟ್ಟು ನನ್ನ ಕೈಲಿ ಬದುಕಿರಕ್ ಆಗಲ್ಲ. ನನ್ಗೆ ಅವ್ರು ಬೇಕು ಅಷ್ಟೇ. ಅಣ್ಣಪ್ಪನವ್ರೆ ಪಾಪ ಮಧುರವ್ರು ಇಪ್ಪಟ್ಟಿಗೆ ಕೇಳ್ಕತ್ತಾರೆ. ಅವ್ರು ನಮ್ ಪುಟ್ಟು ಹಾಕ ನಿಮ್ಗೆ ಮನ್ಸಾದ್ರೆ ಹೆಂಗ್ ಬಂದದು? ಗೌಡ್ರೆ ಇದು ನನ್ನ ನಿರ್ಧಾರ ಅಲ್ಲ, ನನ್ನ ಗುರೂಜಿ ನಿರ್ಧಾರ. ಅವ್ರು ಕರೆದಿದ್ದಾರೆ, ನಾನು ಹೋಗ್ಬೇಕು ಅಷ್ಟೇ. ಜೈ ಆತ್ಮಾನಂದ ಗುರೂಜಿ. ನೋಡಿದ್ರೆ ಮಧುರವ್ರೆ ಅವರು ಬುದ್ಧಿ ಹೇಳಕ್ ಬಂದ್ರೆ ನನಗೆ ಬುದ್ಧಿ ಹೇಳ್ತಾರೆ. ಇಂಥವ್ರನ್ನ ತಡಿಯಕ್ಕಾಗಲ್ಲ, ಒಂಟು ಬಿಡ್ಲಿ, ಸುಮ್ನೆ ಬಿಟ್ಟು ಬಿಡಿ. ಗೌಡ್ರೆ ಇಷ್ಟು ಯಂಗ್ ಏಜ್ ಅಲ್ಲಿ ಅವ್ರನ್ನ ಬಿಟ್ಟು ಹೋದ್ರೆ ನಾನು ಹೇಗ್ ಬದುಕ್ಲಿ? ಎಂಗೇಜ್ ಅಂತಿದಂಗೆ ನೆನಪಾಯ್ತು. ಪುಟ್ಟಮಲ್ಲಿಯವರಲ್ಲಿ ಕಾಣ್ತಾನೆ ಇಲ್ವಲ್ಲ. ನಾನು ಹೋಗುವಾಗ ನನಗೆ ಪೂಜೆ ಮಾಡ್ತೀನಿ ಅಂತ ಅಂದ್ರು. ಕರೀರಿ, ಸಂಪ್ರದಾಯದ ಪ್ರಕಾರ ಪೂಜೆ ಮಾಡ್ಲಿ. ಅಣ್ಣಪ್ಪನವ್ರೆ ಅವಳು ಪೂಜೆಗೆ ರೆಡಿ ಮಾಡ್ಕತ್ತವಳೆ. ಬತ್ತಳೆ ಇರಿ. ಆಮೇಲೆ ಪುಟ್ಮಲಿ ಅಣ್ಣಪ್ಪನವ್ರು ಹೊಂಟಾರ ನೋಡಮ್ಮೆ, ಪೂಜೆ ಮಾಡ್ಬಿಡು. ಬಂದಿ ಬಾಬಣ್ಣ. ಪುಟ್ಮಲ್ಲಿ ಅವ್ರೆ ನೀವ್ಯಾಕೆ ಇವ್ರ ಪೂಜೆ ಮಾಡ್ಬೇಕು? ನಮ್ಮೂರಲ್ಲಿ ಒಂದು ಪದ್ಧತಿ ಅದೇ. ಯಾರಾದ್ರೂ ಸನ್ಯಾಸಿ ಆದ್ರೆ ನಮ್ಮೂರ ಹೆಣ್ಮಕ್ಳೆಲ್ಲ ಅವ್ರನ್ನ 3 ಸಲ ತಪ್ಕೊಂಡು ಕಳಿಸ್ಕೊಡ್ತಾರೆ. ಹಾಗಾದ್ರೆ ಮಾಡೋ ತಪಸ್ಸು ಪೂರ್ತಿ ಆಯ್ತದೆ. ಮಲ್ಲಿಯವರೇ ಮಾತು ಸಾಕು, ನನಗೆ ಕಾಡ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ. ಬೇಗ ಪೂಜೆ ಮಾಡಿ ತಬ್ಕೊಂಡು ಕಳಿಸ್ಕೊಡಿ. ಅದಕ್ಕಿಂತ ಮುಂಚೆ ನಿಮ್ ಕೈ ಕೊಡಿ. ಕಯ್ಯ ಯಾಕೆ? ಈ ರಾಖಿ ಕಟ್ಟಕ್ಕೆ ರಾಕಿನಾ? ಚಂದನವ್ರೆ, ಮೊದ್ಲು ನಿಮ್ಗೆ ರಾಖಿ ಕಟ್ಟಿ ಅಣ್ಣನ್ ಮಾಡ್ಕೊಂಡು ಆಮೇಲೆ ನಿಮ್ಮನ್ನ ತಪ್ಕೊಂಡು ಕಳಿಸ್ಕೊಡ್ತೀನಿ. ಗುರುಜಿ ನೀವೇ ಬಂದ್ಬಿಟ್ರಾ? ಏನೋ ನಾನು ಸನ್ಯಾಸಿ ಆಗಿದೆ, ಸಂಸಾರಿಯಾಗೇ ಇರ್ಬೇಕಾ? ಸರಿಯಾದ ಟೈಮಿಗೆ ಬಂದು ನಿಮ್ಮ ನಿರ್ಧಾರನ ಬದಲಾಯಿಸಿದ್ರಿ. ನನಗೂ ನನ್ನ ಹೆಂಡತಿನ ಬಿಟ್ಟು ಬರಕ್ ಮನ್ಸಿರ್ಲಿಲ್ಲ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಹೋಗಿ ತುಂಬಿರ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?